ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸಿ.ಟಿ. ರವಿ ಅವರು ಒಂದು ಹೆಜ್ಜೆ ಮುಂದೆ ಹೋಗಿದ್ದಾರೆ. ತಾಕತ್ತಿದ್ರೆ ಸ್ವಾಮೀಜಿ ಅವ್ರನ್ನ ವಿಚಾರಣೆಗೆಲ್ಲ ಬರೀ ಮುಟ್ಟಿ ನೋಡ್ಲಿ ಅಂತ ಅವ್ರು ಸವಾಲ್ ಹಾಕಿದ್ದಾರೆ. ಚಂದ್ರಶೇಖರ ಸ್ವಾಮೀಜಿಯನ್ನ ಮುಟ್ಟಿ ನೋಡ್ಲಿ, ಜನರೇ ಇವರನ್ನ ತಟ್ಟಿ ಮನೆ ಕಳಿಸ್ತಾರೆ ಅಂತ ಸಿ.ಟಿ. ರವಿ ಅವರು ಹೇಳಿದ್ದಾರೆ. ಶ್ರೀಗಳು ಮಾಡಿ ತಪ್ಪೇನ್ರಿ ಅಂತ ರವಿ ಅವರು ಪ್ರಶ್ನೆ ಮಾಡಿದ್ದಾರೆ. ಸ್ವಾಮೀಜಿಗಳು ಠಾಣೆಗೆ ಹೋಗೋದು ಬೇಡ, ಬಿ ರಿಪೋರ್ಟ್ ಹಾಕಿ ಕೇಸ್ ಕ್ಲೋಸ್ ಮಾಡೋದಕ್ಕೆ ಇವರು ಆಗ್ರಹಿಸ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ MLC ಸಿ.ಟಿ. ರವಿ ಈಗ ರೋಷಾವೇಶದ ಮಾತುಗಳನ್ನ ಆಡಿದ್ದಾರೆ. ರಿಪಬ್ಲಿಕ್ ಕನ್ನಡದ ಜೊತೆಗೆ ಮಾತಾಡುವ ಸಂದರ್ಭದಲ್ಲಿ ವಿಶ್ವ ಒಕ್ಕಲಿಗ ಮಹಾಸಂಸ್ಥಾನ ಮಟ್ಟದ ಶ್ರೀ ಚಂದ್ರಶೇಖರ ಸ್ವಾಮೀಜಿಯವರಿಗೆ ಈಗ ಬಂಧನ ಭೀತಿ ಎದುರಾಗಿರ್ತಕ್ಕಂಥದ್ದು. ರಾಜ್ಯ ಸರ್ಕಾರ ಎಲ್ಲೋ ಒಂದು ಕಡೆ ಸ್ವಾಮೀಜಿಗಳು ಕ್ಷಮೆ ಕೇಳಿದರೂ ಕೂಡ ಮತ್ತೆ ಅವರ ವಿರುದ್ಧ FIR ದಾಖಲಾಗಿರ್ತಕ್ಕಂಥದ್ದು ಈಗ ದೊಡ್ಡ ಮಟ್ಟದಲ್ಲಿ ವಿರೋಧಕ್ಕೆ ಕಾರಣವಾಗಿದೆ. ಜೊತೆಗೆ BJPಯ ಕೆಲ ಹಿರಿಯ ಸಮುದಾಯದ ಒಕ್ಕಲಿಗ ಸಮುದಾಯದ ನಾಯಕರುಗಳು ಕೂಡ ಇದನ್ನು ತೀವ್ರವಾಗಿ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಇದೆಲ್ಲದರ ಕುರಿತಂತೆ ನನ್ನ ಜೊತೆ ಮಾತನಾಡೋದಕ್ಕೆ BJPಯ ಹಿರಿಯ ಮುಖಂಡರು ಹಾಗೆ ಸಮುದಾಯದ ನಾಯಕರು ಆದಂತಹ ಸಿ.ಟಿ. ರವಿ ಅವರು ಇದ್ದಾರೆ. ಅವ್ರನ್ನೇ ಮಾತಾಡಿಸ್ತಾ ಹೋಗ್ತಾನೆ. ಸರ್ ನಮಸ್ತೆ. ನಮಸ್ಕಾರ. ಈಗ ಒಕ್ಕಲಿಗ ಸಂಸ್ಥಾನ ನಿಮ್ಮ ಸಮುದಾಯದ ಶ್ರೀಗಳು ಈಗ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಸರ್ಕಾರ ಶ್ರೀಗಳನ್ನ ಟಾರ್ಗೆಟ್ ಮಾಡ್ತಾ ಇದೆಯಾ? ಈಗ ಶ್ರೀಗಳು ತಪ್ಪೇನು ಮಾತಾಡಿದ್ದಾರೆ? ಹಿಂದೆ ಒಮ್ಮೆ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಈ ದೇಶದ ಸಂಪತ್ತಿನ ಮೊದಲ ಅಧಿಕಾರ ಮುಸಲ್ಮಾನರಿಗೆ ಅಂತ ಹೇಳಿದರು. ತಪ್ಪು ಹೌದಾ ಅಲ್ವೋ? ಸಂವಿಧಾನ ಬಾಹಿರ ಅಲ್ವಾ ಅದು? ಸಂವಿಧಾನ ಬಾಹಿರ ಅಲ್ವಾ? ಸಂಪತ್ತಿನ ಮೊದಲ ಅಧಿಕಾರ ಒಂದು ಕೋಮಿಗೆ, ಒಂದು ಮುಸಲ್ಮಾನರಿಗೆ ಅಂತ ಹೇಳೋದು ರಾಜಕಾರಣಕ್ಕೋಸ್ಕರ ಸಂವಿಧಾನ ವಿರುದ್ಧವಾಗಿರೋ ಅಂಶ ಅಲ್ವಾ? ಹಂಗಂತ ಮನಮೋಹನ್ ಸಿಂಗ್ ಅವ್ರ ಮೇಲೆ ಕೇಸ್ ಹಾಕಿದ್ರಾ? ಅವ್ರ ಅಭಿಪ್ರಾಯ ಹೇಳಿದ್ದಾರೆ, ಇವ್ರ ಅಭಿಪ್ರಾಯ ಹೇಳಿದ್ದಾರೆ. ಇದ್ರ ಮೇಲೆ ಮೊನ್ನೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದ್ರು ವಿಧಾನಸೌಧದಲ್ಲಿ ಕೆಲವು ತಿಂಗಳ ಹಿಂದೆ. ಮಾಧ್ಯಮದವರು ವರದಿ ಮಾಡಿದ ಮೇಲೂ ಕೂಡ ಇಲ್ಲ, ಅಂಥದ್ದೆಲ್ಲ ನಡೆದೇ ಇಲ್ಲ, ಇದೆಲ್ಲ BJP RSSನವರ ಕಿತಾಪತಿ, ಸುಮ್ಮನೆ ಮುಸಲ್ಮಾನರನ್ನು ಟಾರ್ಗೆಟ್ ಮಾಡ್ತಿದ್ದಾರೆ ಅಂತೇಳಿ ಹೇಳಿದರು. ಯಾವಾಗ ನೀವು ವಾಸ್ತವಿಕ ಅಂಶವನ್ನು ಬಿಚ್ಚಿಟ್ರಿ ಆಗ ಮೊಕದ್ದಮೆ ದಾಖಲಿಸಿದ್ರು. ಅದಕ್ಕಿಂತ ಮುಂಚೆ ಮೊಕದ್ದಮೆ ದಾಖಲಿಸಿದ್ರಾ? ಇತ್ತೀಚೆಗೆ ಮುಲ್ಲಾಗಳ ಒಂದು ಕಾನ್ಫರೆನ್ಸ್ನಲ್ಲಿ ಅವನ ಹೆಸರು ನಂಗೆ ಗೊತ್ತಿಲ್ಲ, ಒಬ್ಬ ಮುಲ್ಲಾ ಹೇಳ್ತಾನೆ, ನರೇಂದ್ರ ಮೋದಿಯವರಿಗೆ ಸಂಸತ್ತಿದ್ರೆ ನಮಗೆ ಸಡಕ್ಕಿದ್ದಾವೆ, ಅವ್ರ ಸಂಸತ್ನಲ್ಲಿ ಏನಾದ್ರು ವಕ್ಫ್ ವಿರುದ್ಧವಾಗಿರುವಂಥ ಕಾಯ್ದೆಯನ್ನು ಮಂಡಿಸಿದರೆ ನಾವು ಸಡಕ್ನಲ್ಲಿ ಉತ್ತರ ಕೊಡ್ತೀವಿ ಅಂತ ಸಂಸತ್ತಿಗೆ ಧಮಕಿ ಹಾಕ್ತಾರೆ, ಪ್ರಜಾಪ್ರಭುತ್ವಕ್ಕೆ ಧಮಕಿ ಹಾಕ್ತಾನೆ. ಹಂಗಾರೆ ಅವನ ಮೇಲೆ ಯಾಕೆ ಕೇಸಿಲ್ಲ? ಮುಲ್ಲಾ ಮೇಲೆ ಕೇಸಿಲ್ಲ, ಸ್ವಾಮೀಜಿಗಳ ಮೇಲೆ ಕೇಸ ಇವರಿಗೆ? ಅಂದರೆ ಸ್ವಾಮೀಜಿಗಳು ಅನ್ನೋ ಸದರಾಗಿದ್ದಾರೆ ಇವರಿಗೆ. ಮುಟ್ಲಿ, ಜನ ಹಿಡ್ಕೊಂಡು ತಟ್ತಾರೆ ಇವ್ರನ್ನ. ಸ್ವಾಮೀಜಿಗಳನ್ನು ಮುಟ್ಟು ನೋಡಲಿ, ಜನ ಇವ್ರಿಗೆ ತಟ್ಟದೇ ಇದ್ರೆ ಕೇಳಿ. ಆ ಕಾಲ ಎಲ್ಲ ಹೋಯ್ತು. ಹಾಗಿದ್ರೆ ನಿಮಗೆ ದಮ್ಮಿಲ್ವಾ? ಈ ಒಕ್ಕಲಿಗರ ನಾಯಕತ್ವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಮಾನ್ಯವಾಗಿ ನಾವು ಗಮನಿಸ್ತಿರೋದು ಕಾಂಗ್ರೆಸ್ ವರ್ಸಸ್ JDS, ಅಥವಾ ಡೈರೆಕ್ಟಾಗಿ ಹೇಳೋದಾದರೆ ಕುಮಾರಸ್ವಾಮಿ ವರ್ಸಸ್ DK ಶಿವಕುಮಾರ್ ಅನ್ನೋ ರೀತಿಯಲ್ಲಿದೆ. ಬಟ್ BJPಯಲ್ಲೂ ಕೂಡ ಒಕ್ಕಲಿಗ ನಾಯಕತ್ವವನ್ನು ಸಂಪಾದನೆ ಮಾಡಬೇಕು ಅಂತ ಹೇಳಿ ಸತತವಾಗಿ ಅಶ್ವಥ್ ನಾರಾಯಣ್ ಅವರು, ಸಿ.ಟಿ. ರವಿ ಅವರು ಪರೋಕ್ಷವಾಗಿ ಪ್ರಯತ್ನ ಮಾಡ್ತಲೇ ಇದ್ದಾರೆ. ಇವಾಗ ಎನಿವೇ ಇಶ್ಯೂ ಕೈಯಲ್ಲಿ ಸಿಕ್ಕಿದೆ, ಹಾಗಾಗೇನೆ BJPಯ ನಾಯಕರು ಪ್ರತಿಕ್ರಿಯೆ ಕೊಡ್ತಿರೋವರಲ್ಲಿ ಮುಂಚೂಣಿಯಲ್ಲಿ ನಿಂತಿರೋರು ಸಿ.ಟಿ. ರವಿ, ಅಶ್ವಥ್ ನಾರಾಯಣ್ ಅವರೆಲ್ಲ. ಈ ಒಕ್ಕಲಿಗ ಸ್ವಾಮೀಜಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಶ್ವಥ್ ನಾರಾಯಣ್ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ದ್ವೇಷದ ರಾಜಕೀಯ ಮಾಡಿದ್ರೆ ಅದಕ್ಕೆ ತಕ್ಕ ಉತ್ತರ ಲಭ್ಯವಾಗುತ್ತೆ ಅಂತ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಶಾಸಕ ಅಶ್ವಥ್ ನಾರಾಯಣ್ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ವಿಶ್ವ ಒಕ್ಕಲಿಗ ಮಹಾಸಂಸ್ಥಾನ ಪೀಠದ ಶ್ರೀಗಳಾದ ಚಂದ್ರಶೇಖರ ಶ್ರೀಗಳಿಗೆ ಈಗ ಬಂಧನ ಭೀತಿ ಎದುರಾಗಿದೆ. ಶ್ರೀಗಳು ತಮ್ಮ ಹೇಳಿಕೆಗೆ ವಿಷಾದವನ್ನು ವ್ಯಕ್ತಪಡಿಸಿ ಕ್ಷಮೆಯನ್ನು ಯಾಚಿಸಿದ ಬಳಿಕವೂ ಕೂಡ ಸರ್ಕಾರ ಉದ್ದೇಶವಾಗಿ FIRನ ಮಾಡಿದೆ ಅಂತಕ್ಕಂಥದ್ದು ಒಕ್ಕಲಿಗ ಸಮುದಾಯದ ಹಿರಿಯ ನಾಯಕರ ಒಂದು ಅಸಮಾಧಾನ. ಜೊತೆಗೆ ಸರ್ಕಾರದ ವಿರುದ್ಧ ಕೂಡ ದೊಡ್ಡ ಮಟ್ಟದಲ್ಲಿ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಈಗಾಗಲೇ BJP ನಾಯಕರಲ್ಲಿ ಪ್ರಮುಖವಾಗಿ ಡಾಕ್ಟರ್ CN ಅಶ್ವಥ್ ನಾರಾಯಣ್ ಅವರು ಇದ್ದಾರೆ, ಮಾಜಿ DCM ಅವರು, ಹಾಗೆ ಅಲ್ಲಿ ಶಾಸಕರು, ಒಕ್ಕಲಿಗ ಸಮುದಾಯದ ಪ್ರಭಾವಿ ನಾಯಕರು ಕೂಡ ಹೌದು. ಅವರು ಈ ವಿಚಾರವನ್ನು ಯಾವ ರೀತಿಯಾಗಿ ನೋಡ್ತಾರೆ ಮಾತಾಡಿಸ್ತಾ ಹೋಗ್ತಾನೆ. ಸರ್ ನಮಸ್ತೆ. ಶ್ರೀಗಳ ವಿರುದ್ಧ ಈಗ FIR ಆಗಿರ್ತಕ್ಕಂಥದ್ದು, ಈಗ ನಾಳೆ ಸ್ಟೇಷನ್ಗೂ ಕೂಡ ಹೋಗಬೇಕಾಗಿ ಬಂದಿದೆ ಶ್ರೀಗಳು. ತಾವು ಯಾವ ರೀತಿಯಾಗಿ ಈ ಸಂದರ್ಭದಲ್ಲಿ ಶ್ರೀಗಳ ಬೆನ್ನಿಗೆ ನಿಲ್ತೀರಿ? ನೋಡಿ, ಭಾಳ ಮುಖ್ಯವಾಗಿ ಏನೊಂದು ವಕ್ಫ್ ವಿಚಾರದಲ್ಲಿ ವಕ್ಫಿನ ಏನೊಂದು ಕಾನೂನಿದೆ ಅದಕ್ಕೆ ಸರ್ವಾಧಿಕಾರ ಇದೆ.
ಅದು ಜನ ವಿರೋಧಿಯಾಗಿದೆ, ರೈತ ವಿರೋಧಿಯಾಗಿದೆ, ಸಂವಿಧಾನ ವಿರೋಧವಾಗಿರುವಂಥದ್ದಿದೆ. ಹಾಗಾಗಿ ಇದು ಭಾಳ ಸ್ಪಷ್ಟವಾಗಿ ಎಲ್ಲ ಒಂದು ಕಡೆ ಜನರ ಆಕ್ರೋಶ ವಿಪರೀತ ಇದೆ. ಅವ್ರ ಭೂಮಿಗಳನ್ನು ಕಸ್ಕೊಳ್ಳೋವಂಥದ್ದು, ಭೂಮಿಗಳನ್ನು ವಶಪಡಿಸ್ಕೊಳ್ಳೋವಂಥದ್ದು, ಶೋಷಣೆಗೊಳಗಾಗೋದು, ದೌರ್ಜನ್ಯಗೊಳಗಾಗೋವಂಥದ್ದು ಇವೆಲ್ಲವನ್ನು ನೋಡಿದಾಗ ಆಕ್ರೋಶ ಭರಿತವಾಗಿ ನಮ್ಮ ಪೂಜ್ಯ ಸ್ವಾಮಿಗಳಾದಂಥ ಚಂದ್ರಶೇಖರನಾಥ ಸ್ವಾಮಿಗಳು ಈ ಹೇಳಿಕೆಯನ್ನು ಕೊಟ್ಟಿದ್ದು. ತಕ್ಷಣ ವಿಷಾದವನ್ನು ವ್ಯಕ್ತಪಡಿಸಿದ್ದಾರೆ. ಅವರೇನೇನು ದೇಶದ್ರೋಹದ ಕೆಲಸ ಹೇಳಿದಾರಾ? ದೇಶನೇ ವಿಭಜನೆ ಮಾಡಬೇಕು, ದೇಶಕ್ಕೆ ಇದು ಮಾಡ್ತೀವಿ, ಅದು ಮಾಡ್ತೀವಿ, ದೇಶ ವಿರೋಧಿ ಹೇಳಿಕೆ ಕೊಟ್ಟವ್ರಿಗೆ ಮೇಲೆ ಏನೂ ತೊಗೊಂಡಿಲ್ಲ ಕ್ರಮ. ಇನ್ನೊಂದು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿದವ್ರು ಅವ್ರನ್ನ ಅವ್ರ ಪರವಾಗಿ ಅವ್ರ ರಕ್ಷಣೆಗೆ ಕಾಂಗ್ರೆಸ್ ಸರ್ಕಾರನೇ ಬಂದಿರುವಂಥದ್ದಿದೆ. ಒಂದು ಕಡೆ ಪಾಕಿಸ್ತಾನ್ ಜಿಂದಾಬಾದ್ ಅಂದವರು, ಬೆಳಗಾವಿನಲ್ಲಿ ಅಂದವರು, ಔರಂಗಜೇಬನ್ನು ಮೆರವಣಿಗೆ ಮಾಡಿದಂಥವ್ರು, ಇಂಥ ವ್ಯಕ್ತಿಗಳೆಲ್ಲ ಇವರಿಗೆ ಬೇಕಾಗಿರೋರು. ಮತ್ತು ಪೊಲೀಸ್ ಸ್ಟೇಷನನ್ನೇ ಹುಬ್ಳಿಯಲ್ಲಿ ಬೆಂಕಿ ಹಾಕ್ಲಿಕ್ಕೆ ಹೋದಂಥ ವ್ಯಕ್ತಿಗಳ ಮೇಲೆಲ್ಲ ಕೇಸ್ ಹಿಂದೆ ಪಡೆಯುವಂಥದ್ದು. DG ಹೇಳಿ ಸ್ವಾಮೀಜಿಯವರು ಅವತ್ತು ಹೇಳಿದ್ದೇನು, ಒಂದು ಪಕ್ಷ ಮುಸ್ಲಿಂ ಓಲೈಕೆಗೋಸ್ಕರ ಅಥವಾ ಮುಸ್ಲಿಂ ಓಟ್ಗಳ ಓಲೈಕೆಗೋಸ್ಕರ ಅನೇಕ ನಿಯಮಗಳನ್ನು ತಿದ್ದುಪಡಿ ಮಾಡ್ತಿದ್ದಾರೆ, ಮುಸ್ಲಿಮರ ಓಲೈಕೆಗೆ ಹೇಗೆ ಬೇಕೋ ಹಾಗೆ ನಿಯಮಗಳನ್ನು ಬದಲಾವಣೆ ಮಾಡ್ಕೊಳ್ತಿದ್ದಾರೆ. ಇದು ನಿಲ್ಲಬೇಕು ಅಂದರೆ ಮುಸಲ್ಮಾನರಿಗೆ ಓಟ್ ಹಾಕೋ ಹಕ್ಕನ್ನೇ ವಾಪಸ್ ಪಡ್ಕೊಂಬಿಡಿ. ಕೇವಲ ಇಲ್ಲಿನ ಪ್ರಸ್ತಾಪ ಮಾತ್ರ ಅಲ್ಲ, ಅನೇಕ ನಾನ್ ಇಸ್ಲಾಮಿಕ್ ರಾಷ್ಟ್ರಗಳೇನಿದೆ, ಅಂದರೆ ಎಲ್ಲಿ ಮುಸಲ್ಮಾನ ಸಮುದಾಯದ ಪ್ರಾಬಲ್ಯ ಇಲ್ಲ ಅಂಥ ದೇಶಗಳಲ್ಲಿ ಇಲ್ಲ ಅವರಿಗೆ ವೋಟಿಂಗ್ ಹಕ್ಕು, ನಮ್ಮಲ್ಲೂ ಕೂಡ ಹಂಗೆ ಮಾಡಿದ್ರೆ ಬಹುಶಃ ಈ ಓಲೈಕೆ ಅನ್ನೋದು ನಿಲ್ಲುತ್ತೆ ಅನ್ನೋ ಅರ್ಥದಲ್ಲಿ ಮಾತನಾಡಿದ್ರು. ನಮ್ಮ ನೆಲದ ಕಾನೂನಿಗೆ ವಿರುದ್ಧವಾಗಿದ್ದು ನಮ್ಮ ಸಂವಿಧಾನಕ್ಕೆ ವಿರುದ್ಧವಾದ ಮಾತು ನೋ ಡೌಟ್ ಒಪ್ಪೋಣ. ಅದರಲ್ಲಿ ಹಾಗೆ ಮಾತನಾಡೋದು, ಅದರಲ್ಲೂ ಒಬ್ಬ ಪೀಠಾಧಿಪತಿಯಾಗಿ ತಪ್ಪು ಅನ್ನೋದು ಅನೇಕರ ವಿಶ್ಲೇಷಣೆ. ಆದರೆ BJPಗರ ವಾದ ಏನು ಅಂದರೆ ಇದೇ ನೆಲದಲ್ಲಿ ಅಂದರೆ ಬೆಂಗಳೂರಿನಲ್ಲೇ ನಿಂತ್ಕೊಂಡು ಆ ಮೌಲಾನಾ ರೆಹಮಾನಿ ಅವರು ಬರ್ತಾರೆ, ನಾವು ಇಲ್ಲಿನ ಕೋರ್ಟ್ಗಳನ್ನು ಧಿಕ್ಕರಿಸ್ತೀವಿ, ಸಂಸತ್ತನ್ನು ಧಿಕ್ಕರಿಸ್ತೀವಿ, ಅದನ್ನು ಧಿಕ್ಕರಿಸಿ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿದ್ರಲ್ಲ, ಅದು ಕಾನೂನಿನ ಉಲ್ಲಂಘನೆ ಅಲ್ವಾ? ಸಂಸತ್ ನಿಮ್ದಾದ್ರೆ ರಸ್ತೆ ನಮ್ದು ಅಂತ ಹೇಳಿದ್ರು. ಅದರ ಅರ್ಥ ಏನು ಅಂದ್ರೆ ಪ್ರಚೋದನಕಾರಿಯಾಗಿ ಮಾತನಾಡ್ತಿದ್ದಾರೆ, ರಸ್ತೆಗಿಳಿರಿ, ಪ್ರತಿಭಟನೆ ಮಾಡಿ ಅಂತ ಹೇಳ್ತಿದ್ದಾರೆ, ಭಿಕ್ಷೆ ಬೇಡಲ್ಲ ಅಂತಂದ್ರು. ಇದೆಲ್ಲ ಕಾನೂನಿಗೆ ಅಗೌರವ ಅಲ್ವಾ? ಕೇಸ್ ಅವ್ರ ಮೇಲೂ ಹಾಕ್ಬೇಕಾಗಿತ್ತು ಅಂತ ಹೇಳಿ. ಬಟ್ ಶ್ರೀಪಾದ್ ಅವರು ದೇಶ ವಿಭಜನೆ ಮಾಡಿದಂತವ್ರು ಇದಾರಲ್ಲ, ದೇಶ ವಿಭಜನೆ ಹೇಳಿಕೆ ಕೊಟ್ಟಂತವ್ರು, ದೇಶ ವಿಭಜನೆ ಹೇಳಿಕೆ ಕೊಟ್ಟಂತವ್ರ ವಿರುದ್ಧ ಏನ್ ಕ್ರಮ ಕೈಗೊಂಡಿದ್ದಾರೆ? ನಿಜ. ಬಟ್ ಇದರಲ್ಲಿ ಒಂದು ಗಮನಾರ್ಹ ಸಂಗತಿ ಅಂತಂದ್ರೆ, ಇಲ್ಲಿ ಶ್ರೀಗಳ ವಿರುದ್ಧ ಯಾವುದೋ ರಾಜಕೀಯ ಪಕ್ಷ ಅಥವಾ ರಾಜಕೀಯ ವ್ಯಕ್ತಿ ಕೇಸನ್ನ ಹಾಕಿರೋದಲ್ಲ, ಅಥವಾ ಕಾಂಗ್ರೆಸ್ ಸರ್ಕಾರ ಇನ್ಸ್ಟ್ರಕ್ಷನ್ ಕೊಟ್ಟು ಪೊಲೀಸ್ ಇಲಾಖೆಯಲ್ಲಿ ಇವ್ರ ಮೇಲೆ ಕೇಸ್ ಹಾಕಿ ಅಂತ ಹೇಳಿರೋದಲ್ಲ. ಇದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಬೇರೆನೇ ರೀತಿಯಾದ ವಿಶ್ಲೇಷಣೆ ಮಾಡಲಾಗ್ತದೆ. ನೋಡ್ರಿ, ಮುಸಲ್ಮಾನ್ ಸಮುದಾಯದ ಬಗ್ಗೆ ಶ್ರೀಗಳು ಮಾತನಾಡಿದ್ರು, ಆ ಸಮುದಾಯದ ಒಬ್ಬ ಲೀಡರ್ ಹೋದ ಕೇಸ್ ಹಾಕ್ದ. ಈಗ ಇಲ್ಲಿ ನಿಂತ್ಕೊಂಡು ವಕ್ಫ್ ಬೋರ್ಡ್ನ ತಿದ್ದುಪಡಿ ತಂದ್ರೆ ನಾವು ಧಿಕ್ಕರಿಸ್ತೀವಿ ಅಂತಂದ್ರು, ಅವ್ರ ವಿರುದ್ಧ ಯಾರು ಕೇಸ್ ಹಾಕಿದ್ರು? ಅಂದ್ರೆ ಜನರಲ್ಲಿ, ಪ್ರಮುಖವಾಗಿ ಬಹುಸಂಖ್ಯಾತರಲ್ಲಿ ಕಾನೂನಿನ ವಿರುದ್ಧವಾಗಿ ಯಾರಾದ್ರೂ ಮಾತನಾಡಿದ್ರೆ ಅವ್ರ ವಿರುದ್ಧ ನಾವು ಪ್ರತಿಭಟಿಸಬೇಕು ಅನ್ನೋ ಜಾಗೃತಿ ಇಲ್ಲ. ಇದು ವಿಶ್ಲೇಷಣೆ ಆಗ್ತಾ ಇದೆ. ಇದನ್ನ ಮೀರಿ ಬಿಜೆಪಿ ಅವರು ಇನ್ನೊಂದು ವಾದ ಏನಂತಂದ್ರೆ, ಈಗ ಒಕ್ಕಲಿಗ ಸಮುದಾಯದ ನಾಯಕತ್ವಕ್ಕಾಗಿ DK ಶಿವಕುಮಾರ್ ಅವರು ಭಾರಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ಸ್ವಾಮೀಜಿಗಳ ಬಗ್ಗೆ ಇನ್ನೂವರೆಗೂ ಏನು ಮಾತಾಡಿಲ್ಲ. FIR ದಾಖಲಾಯಿತು, ವಿಚಾರಣೆಗೆ ಬನ್ನಿ ಅಂತ ನೋಟಿಸ್ ಕೊಟ್ಟಿದ್ದಾರೆ. DK ಶಿವಕುಮಾರ್ ಯಾಕೆ ಮಾತಾಡಬಾರದು? ಹೌದು, ಇದೇ ಸ್ವಾಮೀಜಿ ಬಹಿರಂಗ ವೇದಿಕೆಯಲ್ಲಿ ಸಿದ್ದರಾಮಯ್ಯನವರು ಅಧಿಕಾರ ಬಿಟ್ಟು DK ಶಿವಕುಮಾರ್ ಅವರು CM ಮಾಡಬೇಕು ಅಂತ ಹೇಳಿದ್ರು. ಅವ್ರು ಮಾತನಾಡ್ತಾರೆ, ಪೊಲಿಟಿಸೈಸ್ ಮಾಡ್ತಿದ್ದಾರೆ, ನೋ ಡೌಟ್. ಬಟ್ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಕೇಸನ್ನ ದಾಖಲು ಮಾಡಿರೋದು ಚಾಮರಾಜಪೇಟೆ ಮೂಲದ ಮುಸಲ್ಮಾನ್ ಸಮುದಾಯಕ್ಕೆ ಸಂಬಂಧಪಟ್ಟ ವ್ಯಕ್ತಿ. ಇಟ್ಸ್ ಅ ಪ್ರೈವೇಟ್ ಕಂಪ್ಲೇಂಟ್. ಬಟ್ ಸರ್ಕಾರ ಕಂಪ್ಲೇಂಟ್ ದಾಖಲು ಮಾಡಿದ ತಕ್ಷಣ ತ್ವರಿತಗತಿಯಲ್ಲಿ ಇಂಥ ಪ್ರಕರಣಗಳಲ್ಲಿ ಕ್ರಮ ಕೈಗೊಳ್ಳಲಿಕ್ಕೆ ಸೂಚನೆ ನೀಡುತ್ತೆ ಅನ್ನೋದು BJPಗರ ವಾದ. ಎನಿವೆ, ಮತ್ತೊಮ್ಮೆ ಹೇಳ್ತಿದ್ದೀನಿ, ಇದೇ ನೆಲದಲ್ಲಿ ನಿಂತು ಸುಮೋಟೋ ಕೇಸ್ ದಾಖಲು ಮಾಡ್ಲಿಕ್ಕೆ ಅವಕಾಶ ಇದೆ. ಬಟ್ ಸ್ಟಿಲ್ ಮೌಲಾನಾ ರೆಹಮಾನಿ ಅವರ ವಿರುದ್ಧ ಕಂಪ್ಲೇಂಟ್ ದಾಖಲಾಗಿಲ್ಲ. ಸೊ ಸರ್ಕಾರ ಕ್ರಮ ಕೈಗೊಳ್ತಿಲ್ಲ ಅವ್ರ ವಿರುದ್ಧ ಅಂತ ಕೇಳೋ ಪ್ರಶ್ನೆಯಲ್ಲಿ ಲಾಜಿಕ್ ಇದೆಯಾ ಗೊತ್ತಿಲ್ಲ. BJP ಅವ್ರು ಮತ್ತೊಮ್ಮೆ ಅದ್ರ ಬಗ್ಗೆ ಆತ್ಮಾವಲೋಕನ ಮಾಡ್ಕೊಳ್ಳಿ. ಈ ರೀತಿ ಹೇಳಿಕೆ ಕೊಡೋರ ವಿರುದ್ಧನೂ ಸರ್ಕಾರ ಅಷ್ಟೇ